ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣವೇ ಒಂದು ವಿವರಿಸೋಕಾಗದ ಬಂಧ. ಏನಿದು? ಇದು ಬರೀ ಅದೃಷ್ಟನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ನಾವು ಸಾಮಾನ್ಯವಾಗಿ ಕೆಮಿಸ್ಟ್ರಿ ವರ್ಕ್ ಆಯಿತು ಅಂತ ಹೇಳ್ತೀವಿ. ಆದರೆ ಆ ನಿಗೂಢವಾದ ಭಾವನೆ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೋದಾದ ವೈಜ್ಞಾನಿಕ ಅಂಶಗಳಾಗಿ ವಿಂಗಡಿಸಬಹುದು ಅಂದ್ರೆ ಇದರ ಆಳಕ್ಕಿಳಿದು ನೋಡೋಣ. ಮನೋವಿಜ್ಞಾನದ ಪ್ರಕಾರ ಪರಸ್ಪರ ಆಕರ್ಷಣೆ ಅಂದ್ರೆ ತುಂಬಾನೇ ಸಿಂಪಲ್. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ದೂರ ಇರೋದಕ್ಕಿಂತ ಅವರ ಜೊತೆ ಸಂಪರ್ಕದಲ್ಲಿರಬೇಕು ಅಂತ ಮನಸ್ಸು ಹೆಚ್ಚು ಬಯಸೋದು. ಇದೇ ನೋಡಿ ಆಕರ್ಷಣೆ. ಸ್ನೇಹ, ಪ್ರೀತಿ, ಯಾವುದೇ ಸಂಬಂಧ ಇರಲಿ, ಎಲ್ಲದಕ್ಕೂ ಇದೇ ಅಡಿಪಾಯ. ಆಕರ್ಷಣೆ ಬಗ್ಗೆ 2 ಫೇಮಸ್ ಮಾತುಗಳಿವೆ. ಆದ್ರೆ ಇವೆರಡೂ ಒಂದಕ್ಕೊಂದು ಸಂಪೂರ್ಣವಾಗಿ ವಿರುದ್ಧ. ಒಂದು ಕಡೆ ಆಪೋಸಿಟ್ಸ್ ಅಟ್ರಾಕ್ಟ್ ಅಂದ್ರೆ ವಿರುದ್ಧ ಗುಣಗಳೇ ಒಂದನ್ನೊಂದು ಸೆಳೆಯುತ್ತೆ ಅಂತಾರೆ. ಇನ್ನೊಂದ್ ಕಡೆ ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್ ಅಂದ್ರೆ ಒಂದೇ ತರ ಇರೋರು ಒಟ್ಟಿಗಿರ್ತಾರೆ ಅಂತಾರೆ. ಹಾಗಾದ್ರೆ ನಿಜ ಯಾವುದು? ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಈ ಎರಡರಲ್ಲಿ ಯಾವ್ದು ಸರಿ? ಅಥವಾ ಎರಡರಲ್ಲೂ ಸ್ವಲ್ಪ ಸತ್ಯ ಇದೆಯಾ? ನಾವು ಅಂದುಕೊಂಡಿರೋದಕ್ಕಿಂತ ಈ ಆಕರ್ಷಣೆ ಅನ್ನೋದು ಇನ್ನೂ ಕಾಂಪ್ಲೆಕ್ಸ್ ಆಡಿದೆಯಾ? ಬನ್ನಿ, ಇದರ ಉತ್ತರ ಏನು ಅಂತ ಹುಡುಕೋಣ. ಸರಿ, ಮೊದ್ಲಿಗೆ ಆ ಹಳೆ ಮಾತನ್ನೇ ತಗೊಳ್ಳೋಣ. ವಿರುದ್ಧ ಗುಣಗಳು ಆಕರ್ಷಿಸ್ತವೆ ಅನ್ನೋತನ್ನ. ವ್ಯಕ್ತಿತ್ವದಲ್ಲಿರೋ ವ್ಯತ್ಯಾಸಗಳು ಹೇಗೆ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಕ್ರಿಯೇಟ್ ಮಾಡಬಹುದು ಅಂತ ನೋಡೋಣ. ಪರ್ಸನಾಲಿಟಿ ವಿಷಯಕ್ಕೆ ಬಂದಾಗ ಈ ವಿರುದ್ಧ ಗುಣಗಳು ಆಕರ್ಷಿಸುತ್ತವೆ ಅನ್ನೋ ಮಾತಲ್ಲಿ ನಿಜವಾಗ್ಲೂ ಸತ್ಯ ಇದೆ. ಹೇಗೆ ಅಂದ್ರೆ, ಸದಾ ಮಾತಾಡೋ ಎಕ್ಸ್ಟ್ರೋವರ್ಟ್ ಒಬ್ರಿಗೆ ತಾಳ್ಮೆಯಿಂದ ಕೇಳೋ ಇಂಟ್ರೋವರ್ಟ್ ಒಬ್ರು ಒಳ್ಳೆ ಜೊತೆ ಆಗ್ತಾರೆ. ಅದೇ ರೀತಿ ಯಾವಾಗ್ಲೂ ಡಾಮಿನೇಟ್ ಮಾಡೋ ವ್ಯಕ್ತಿಗೆ ಸಬ್ಮಿಸಿವ್ ಆಗಿ ಜೊತೆ ಹೋಗೋ ಪಾರ್ಟ್ನರ್ ಸರಿ ಹೊಂದಬಹುದು. ಈ ತರದ ಜೋಡಿಗಳು ಯಾಕೆ ವರ್ಕ್ ಆಗತ್ತೆ ಅಂದ್ರೆ ಅದಕ್ಕೆ ಕಾರಣ ಪರಸ್ಪರತೆ ಅನ್ನೋ ಒಂದು ಸೈಕೊಲಾಜಿಕಲ್ ಪ್ರಿನ್ಸಿಪಲ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬರ ಗುಣ ಇನ್ನೊಬ್ಬರ ಗುಣಕ್ಕೆ ಕಾಂಪ್ಲಿಮೆಂಟ್ ಆಗತ್ತೆ, ಅವರ ಕೊರತೆಯನ್ನ ಇದು ತುಂಬುತ್ತೆ. ಹೀಗೆ ಇಬ್ಬರಿಗೂ ಇದರಿಂದ ಲಾಭ. ಇದೊಂಥರ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ವ್ಯಕ್ತಿತ್ವದಲ್ಲಿರೋ ಭಿನ್ನತೆಗಳು ಅಟ್ರಾಕ್ಟಿವ್ ಆಗಿರ್ಬೋದು. ಆದ್ರೆ ಕಥೆಯಲ್ಲಿಲ್ಲೊಂದು ಟ್ವಿಸ್ಟ್ ಇದೆ. ಪರ್ಸನಾಲಿಟಿ ಬೇರೆ ಬೇರೆ ಇದ್ರೂ ಒಂದೇ ಥರ ಇರೋ ವಿಷಯಗಳು ಅಂದ್ರೆ ಸಮಾನತೆಗಳು ಯಾಕೆ ಮತ್ತು ಹೇಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಬನ್ನಿ. ಈ ಫೇಮಸ್ ಮಾತಿದೆಯಲ್ಲ, ಒಂದೇ ತರಹದ ಗರಿಗಳಿರುವ ಹಕ್ಕಿಗಳು ಒಟ್ಟಿಗೆ ಹಾರ್ತವೆ ಅಂತ, ಇದು ನಮ್ಮ ಗಮನವನ್ನ ಡಿಫರೆನ್ಸಸ್ಗಳಿಂದ ಸಿಮಿಲಾರಿಟಿಗಳ ಕಡೆಗೆ ತರುತ್ತೆ. ಸಂಬಂಧಗಳ ವಿಷಯಕ್ಕೆ ಬಂದಾಗ ಕಾಮನ್ ಇಂಟ್ರೆಸ್ಟ್ಗಳ ಪಾತ್ರ ನಿಜಕ್ಕೂ ತುಂಬಾನೇ ದೊಡ್ಡದು. ಪರ್ಸನಾಲಿಟಿಗಳು ಬೇರೆ ಬೇರೆನೇ ಇರ್ಬೋದು, ಪರವಾಗಿಲ್ಲ. ಆದ್ರೆ ಶೇರ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ಗಳು ಇಬ್ಬರ ನಡುವೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕತ್ತೆ. ಯೋಚನೆ ಮಾಡಿ, ಇಬ್ರಿಗೂ ಒಂದೇ ತರಹದ ಮ್ಯೂಸಿಕ್ ಇಷ್ಟ ಆದ್ರೆ ಅಥವಾ ಇಬ್ರು ಟ್ರೆಕ್ಕಿಂಗ್ ಹೋಗೋಕೆ ಇಷ್ಟಪಡೋರಾದ್ರೆ ಅದು ಅವರಿಬ್ಬರನ್ನ ಇನ್ನಷ್ಟು ಹತ್ರ ತರುತ್ತಲ್ವಾ? ಇದು ಬರೀ ಇಂಟ್ರೆಸ್ಟ್ಗಳಿಗೆ ಮಾತ್ರ ಸೀಮಿತ ಅಲ್ಲ. ನಾವು ನಮ್ಮ ಲೆವೆಲ್ನವರು ಅಂತ ಅನ್ಕೊಳ್ಳೋ ವ್ಯಕ್ತಿಗಳ ಕಡೆನೂ ಸಹಜವಾಗಿ ಆಕರ್ಷಿತರಾಗ್ತೀವಿ. ಸೈಕಾಲಜಿಯಲ್ಲಿ ಇದಕ್ಕೊಂದು ಹೆಸರಿದೆ, ಮ್ಯಾಚಿಂಗ್ ಹೈಪೋಥೆಸಿಸ್. ಈ ಥಿಯರಿ ಪ್ರಕಾರ ಜನರು ಸಾಮಾನ್ಯವಾಗಿ ತಮಗೆ ಸಮಾನವಾಗಿರೋ ಬುದ್ಧಿವಂತಿಕೆ, ಮಹತ್ವಾಕಾಂಕ್ಷೆ ಅಷ್ಟೇ ಅಲ್ಲ, ದೈಹಿಕ ಲಕ್ಷಣಗಳನ್ನು ಹೊಂದಿರೋ ಪಾರ್ಟ್ನರ್ಗಳನ್ನೇ ಹುಡುಕ್ತಾರೆ. ಖಂಡಿತ ನಾವು ತಕ್ಷಣಕ್ಕೆ ಜಡ್ಜ್ ಮಾಡೋ ಮೊದಲನೇ ಸಿಮಿಲಾರಿಟಿ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಬ್ಯೂಟಿ ಇಸ್ ಇನ್ ದಿ ಐ ಆಫ್ ದ ಬಿಹೋಲ್ಡರ್. ಅಂದ್ರೆ ಸೌಂದರ್ಯ ನೋಡೋರ್ ಕಣ್ಣಲ್ಲಿರುತ್ತೆ. ಓಕೆ, ಇಲ್ಲಿವರೆಗೆ ನಾವು ಪರ್ಸನಾಲಿಟಿ ಮತ್ತು ಸಿಮಿಲಾರಿಟಿಗಳ ಬಗ್ಗೆ ನೋಡಿದ್ವಿ. ಈಗ ಇನ್ನೊಂದು ಲೆವೆಲ್ಗೆ ಹೋಗೋಣ. ನಮ್ಮ ಮನಸ್ಸು ಆಡೋ ಕೆಲವು ಹಿಡನ್ ಸೈಕಲಾಜಿಕಲ್ ಗೇಮ್ಸ್ ಈ ಆಕರ್ಷಣೆ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಪರ್ಸನಾಲಿಟಿ ಮತ್ತು ಸಿಮಿಲಾರಿಟಿಗಳನ್ನ ಬಿಟ್ಟು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ. ಬೇರೆಯವರು ನಮ್ಮ ಬಗ್ಗೆ ನಮ್ಗೆ ಹೇಗೆ ಫೀಲ್ ಮಾಡಿಸ್ತಾರೆ ಅನ್ನೋದು ಕೂಡ ನಮ್ಮ ಆಕರ್ಷಣೆ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಇದನ್ನ ಗೇನ್ ಲಾಸ್ ಥಿಯರಿ ಅಂತಾರೆ. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೋಫಿಯಾ ಅಂತ ಒಬ್ರಿದ್ದಾರೆ, ರೆಬೆಕಾ ಅಂತ ಇನ್ನೊಬ್ರು. ರೆಬೆಕಾ ಯಾವಾಗ್ಲೂ ಸೋಫಿಯಾನ ಹೊಗಳುತ್ತಾನೆ ಇರ್ತಾರೆ. ಇದು ಕೇಳೋಕೆ ಖುಷಿ, ಆದ್ರೆ ಕಾಮನ್ ಆಗೋಗಿರುತ್ತೆ. ಆದ್ರೆ ಸೂಸನ್ ಇದ್ದಾಳಲ್ಲ, ಅವಳು ಅಪರೂಪಕ್ಕೆ ಆದ್ರೆ ನಿಜವಾಗ್ಲೂ ಅರ್ಹವಾಗಿದ್ದಾಗ ಮಾತ್ರ ಹೊಗಳ್ತಾಳೆ. ಇವಾಗೇನಾಗುತ್ತೆ ಅಂದ್ರೆ ಸೋಫಿಯಾಗೆ ಸೂಸನ್ ಮೇಲೆ ಹೆಚ್ಚು ಆಕರ್ಷಣೆ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಸೂಸನ್ ಹೊಗಳಿಕೆ ಹೆಚ್ಚು ಜೆನ್ಯೂನ್ ಅಂತ ಅನ್ಸುತ್ತೆ. ಅದು ಸೋಫಿಯಾಳ ಸೆಲ್ಫ್ ಎಸ್ಟೀಮನ್ನ ಜಾಸ್ತಿ ಮಾಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಯರಿ ಇದೆ, ಆಟ್ರಿಬ್ಯೂಷನ್ ಥಿಯರಿ ಅಂತ. ಇದರ ಪ್ರಕಾರ ನಾವು ಬೇರೆಯವರ ನಡವಳಿಕೆಗೆ ನಾವೇ ಕಾರಣಗಳನ್ನ ಕಲ್ಪಿಸ್ಕೊಳ್ತೀವಿ. ಅಂದ್ರೆ ನಮ್ಮ ತಲೆಯಲ್ಲಿ ನಾವೇ ಒಂದು ಕಥೆ ಕಟ್ಕೊಳ್ತೀವಿ. ಆ ಕಥೆನೇ ನಮ್ಮ ಫೀಲಿಂಗ್ಸನ್ನ ಶೇಪ್ ಮಾಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಕ್ಲಾಸ್ನಲ್ಲಿ ಟ್ರೂಡಿ ಮರ್ಫಿ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ ಮರ್ಫಿ ತಲೆಯಲ್ಲಿ ಏನೋಡುತ್ತೆ? ಓ, ಇವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಈ ಊಹೆ ಇದೆಯಲ್ಲ, ಅದು ನಿಜ ಇರಲಿ ಸುಳ್ಳಿರ್ಲಿ ಪರವಾಗಿಲ್ಲ, ಆದರೆ ಈ ಊಹೆನೇ ಟ್ರೂಡಿ ಮೇಲಿರೋವನ ಅಟ್ರಾಕ್ಷನನ್ನ ಡಬಲ್ ಮಾಡುತ್ತೆ.
ನಮ್ಮ ಬ್ರೈನ್ ಹೀಗೇನೇ ವರ್ಕ್ ಆಗೋದು. ಸರಿ, ನಾವಿಲ್ಲಿವರೆಗೂ ಡಿಸ್ಕಸ್ ಮಾಡಿದ ಈ ಎಲ್ಲಾ ಪಾಯಿಂಟ್ಸನ್ನ ಒಟ್ಟಿಗೆ ಸೇರಿಸಿ ಆ ಸ್ಪಾರ್ಕ್ ಹಿಂದಿನ ಕಂಪ್ಲೀಟ್ ಪಿಕ್ಚರ್ ಏನು ಅಂತ ನೋಡೋ ಸಮಯ ಬಂದಿದೆ. ಹಾಗಾದ್ರೆ ಆಕರ್ಷಣೆಯ 6 ಕೀ ಫ್ಯಾಕ್ಟರ್ಸ್ ಯಾವುದು? 1 ಫಿಸಿಕಲ್ ಅಪಿಯರೆನ್ಸ್, 2 ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಆಗೋ ಪರ್ಸನಾಲಿಟಿ, 3 ಕಾಮನ್ ಇಂಟ್ರೆಸ್ಟ್ಗಳು, 4 ಮ್ಯಾಚಿಂಗ್ ಹೈಪೋಥೆಸಿಸ್ ಅಂದ್ರೆ ನಮ್ಮ ಲೆವೆಲ್ನವರು, 5 ಗೇನ್ ಲಾಸ್ ಥಿಯೋರಿ ಅಂದ್ರೆ ನಮ್ಮ ಸೆಲ್ಫ್ ಎಸ್ಟೀಮ್ ಹೆಚ್ಚಿಸೋರು, ಮತ್ತು ಕೊನೆಯದಾಗಿ 6ನೇದು ಆಟ್ರಿಬ್ಯೂಷನ್ ಥಿಯೋರಿ ಅಂದ್ರೆ ನಾವೇ ಮಾಡಿಕೊಳ್ಳೋ ಊಹೆಗಳು. ಇವೆಲ್ಲವೂ ಸೇರಿ ಆ ಅಟ್ರಾಕ್ಷನ್ ಅನ್ನೋ ಫೀಲಿಂಗ್ ಅನ್ನ ರೂಪಿಸ್ತವೆ. ಕೊನೆಗೆ ಹೇಳೋದಾದ್ರೆ, ನಾವು ಆ ಸ್ಪಾರ್ಕ್ ಅಥವಾ ಕೆಮಿಸ್ಟ್ರಿ ಅಂತೀವಲ್ಲ, ಅದು ಯಾವುದೋ ಮ್ಯಾಜಿಕ್ ಅಲ್ಲ. ಬದ್ಲಿಗೆ ನಮ್ಮ ಬ್ರೈನ್ ಅನ್ನೋ ಸೂಪರ್ ಕಂಪ್ಯೂಟರ್ ಈ ಎಲ್ಲ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ ಅನ್ನ ಒಂದೇ ಕ್ಷಣದಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಡೋ ಒಂದು ರಿಸಲ್ಟ್ ಅಷ್ಟೇ. ಹಾಗಾದ್ರೆ ಒಂದ್ ಪ್ರಶ್ನೆ, ಆಕರ್ಷಣೆ ಅನ್ನೋದು ಮ್ಯಾಜಿಕ್ ಅಲ್ಲ, ಅದೊಂದು ಫಾರ್ಮುಲಾ ಅಂತ ಗೊತ್ತಾದ್ಮೇಲೆ ನಾವು ಅದನ್ನ ಅನುಭವಿಸೋ ರೀತಿ ಬದಲಾಗತ್ತಾ? ಬಹುಶಃ ಈ ಮ್ಯಾಜಿಕ್ ಹಿಂದಿನ ಸೈನ್ಸ್ ಅನ್ನ ತಿಳ್ಕೊಂಡ್ರೆ ಮಾನವ ಸಂಬಂಧಗಳಲ್ಲಿರೋ ಆ ಅದ್ಭುತವಾದ ಕಾಂಪ್ಲೆಕ್ಸಿಟಿಯನ್ನ ಇನ್ನಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಕ್ಕೆ ಸಹಾಯ ಆಗ್ಬೋದು. ಏನ್ ಹೇಳ್ತೀರಾ? ಯೋಚನೆ ಮಾಡಿ ನೋಡಿ.